ಸರ್, ಮೈಸೂರಲ್ಲಿ ಮತ್ತು ರಾಜಸ್ಥಾನಲ್ಲಿ ಈಗ ಬೆಂಗಳೂರಲ್ಲಿ ನಡೀತಾ ಇದೆ ಡೆವಿಲ್ ಶೂಟಿಂಗ್. ನೀವೇನಾದರೂ ಭಾಗ್ಯ ಆಗಿದ್ರಾ ಶೂಟಿಂಗ್? ರಾಜಸ್ಥಾನ್ಗೆ ಹೋಗಿದೆ. ರಾಜಸ್ಥಾನದ್ದು ಆಗಿದೆ, ಬೆಂಗಳೂರದ್ದು ಆಗಿದೆ, ಮೈಸೂರದ್ದು ಆಗಿರಲಿಲ್ಲ. ಸೊ ಮಿಕ್ಕಿದೆಲ್ಲ ಕಡೆ ಮಾಡಿದ್ದೆ. ಯಾವ ಥರ ಇರುತ್ತೆ ನಿಮ್ಮ ರೋಲ್ ಅಂತ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಜಾಸ್ತಿ ಎಲ್ಲ ಅಷ್ಟೇ, ಆಮೇಲೆ ಪ್ರಕಾಶ್ ಸರ್ ಬಂದು ನನಗೆ ಹೊಡಿತಾರೆ. ಬಟ್ ತುಂಬ ಚೆನ್ನಾಗಿದೆ. ಹೇಳ್ತಿಲ್ವಾ, ಕತೆನೇ ಔಟ್ ಆಫ್ ದ ಬಾಕ್ಸ್ ಕತೆ. ನಾನು ಆ ಕತೆಗೆ ಅವ್ರು ಹೇಳಿದಾಗ ಹಿಂಗೂ ಒಂದು ಸಿನಿಮಾ ಮಾಡ್ಬೋದು ಅನ್ನೋದು ಗೊತ್ತಿರಲಿಲ್ಲ. ಆ ಥರ ಸಿನಿಮಾ ಇದು. ಅದೇ ನಾನು ಯಾರಿಗೂ ಮೊನ್ನೆ ನನ್ನ ಫ್ರೆಂಡ್ಸ್ಗೆ ಹೇಳ್ತಿದ್ದೆ, ಈ ಸಿನಿಮಾಯಿಂದ ಅಫ್ಕೋರ್ಸ್ ಅವ್ರಿಗೆ ಆಲೇ ಈಸ್ ಇನ್ ಸೂಪರ್ ಸ್ಟಾರ್ ಲೆವೆಲ್. ಸೊ ಅವ್ರಿಗೇನು ಇದು ದೊಡ್ಡದಾಗಿ ಟರ್ನ್ ಆಗುತ್ತೆ ಅನ್ನೋದಕ್ಕಿಂತ ನನಗೆ ಈ ಸಿನಿಮಾ ಬಂದಾಗ ಡೆಫಿನೆಟ್ಲಿ ನನಗೊಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ. ಅವರು ಇತ್ತೀಚೆಗೆ ಮಾತು ಕಡಿಮೆ ಮಾಡಿದ್ದಾರೆ ಅಂತ, ಅಂದರೆ ಸುತ್ತ ಸರ್ಕಲ್ ಹಾಕ್ಕೊಂಡಿದ್ದಾರೆ, ಅಷ್ಟಾಗಿ ಎಲ್ರಿಗೂ ಸಿಗೋದಿಲ್ಲ, ಅವೈಲಬಿಲಿಟಿ ಇರೋದಿಲ್ಲ ಅಂತ ಕೇಳ್ಕೊಂಡಿದ್ದೀನಿ. ಹೌದಾ? ಜನರಲಿ ಬಿಕಾಸ್ ಏನಾಗುತ್ತೆ, ಅಫ್ಕೋರ್ಸ್ ಅವ್ರದ್ದೊಂದು ಇಷ್ಟು ಇರುತ್ತಲ್ವ, ವಾಟ್ ಎವರ್ ಹಿ ಈಸ್ ಗಾನ್ ಥ್ರೂ. ಸೊ ಆಬ್ವಿಯಸ್ಲಿ ಅದರಿಂದ ಅವ್ರಿಗೊಂದಿಷ್ಟು ಇರುತ್ತೆ. ನಾವು ಏನಾಗುತ್ತೆ, ಊಹಾಪೋಹ ಮೇಲೆ ಹೊಟ್ಟೋಗ್ತೀವಿ. ಮೇ ಬಿ ವಿ ಫರ್ಗೆಟ್ ಟು ರಿಯಲೈಸ್ ಅವ್ರು ಎಟ್ ಎಂಡ್ ಆಫ್ ದ ಹ್ಯೂಮನ್ ಬೀಯಿಂಗೆ ಅವ್ರಿಗೂ ಒಂದಿಷ್ಟು ನೋವಾಗಿರುತ್ತೆ, ಅವ್ರಿಗೊಂದಿಷ್ಟು ಬೇಜಾರಾಗಿರುತ್ತೆ, ಅವ್ರಿಗೊಂದಿಷ್ಟು ಏನೇನೋ ಒಂದು ಎಮೋಷನ್ಸ್ ಇರುತ್ತೆ. ಸೊ ಆ ಎಮೋಷನ್ಸ್ ತಕ್ಕಂಗೆ ಅವ್ರು ರಿಯಾಕ್ಟ್ ಆಗಿರ್ತಾರೆ ಹೊರತು ಇನ್ನೇನಿಲ್ಲ. ಬಟ್ ಜನರಲಾಗಿ ಸೆಟ್ಟಲ್ಲಿ ಈಸ್ ವೆರಿ ಸಪೋರ್ಟಿವ್, ಈಸ್ ವೆರಿ ನೈಸ್. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಆಫ್ಟರ್ ಅಪ್ಪು ಸರ್ ಜೊತೆ ನಾನು ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದವ್ರು ನಾನು, ಬಿಕಾಸ್ ಐ ನೋ ಹಿಮ್ ಪರ್ಸ್ನಲಿ ಅಪ್ಪು ಸರ್ನ. ಅವರಾದಮೇಲೆ ಐ ಥಿಂಕ್ ಐ ಮೆಟ್ ದರ್ಶನ್ ಸರ್, ಹೂಸ್ ವೆರಿ ಕೈಂಡ್ ಆಫ್ ಸಪೋರ್ಟಿವ್, ವೆರಿ ಡೌನ್ ಟು ಅರ್ತ್. ಆ್ಯಂಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರದ್ದೊಂದು ಗುಣ ಏನು ಅಂದರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ. ಅಂದರೆ ಆರ್ಟಿಸ್ಟ್ ಅಂತಲ್ಲ, ಜನರಲ್ ಎಲ್ಲರೂ ಮಾತಾಡಿಸ್ತಾರೆ. ಬಹುಶಃ ನಾವು ಆಚೆ ನೋಡಿದಾಗ ಏನಾಗುತ್ತೆ, ಏನೋ ವೀಡಿಯೋಗಳು ನೋಡಿರ್ತೀವಿ, ಏನೋ ಒಂದು ಇರ್ಯಾಷ್ನಲ್ಗೆ ಏನೋ ಒಂದು ವೀಡಿಯೋಗಳು ನೋಡಿದಾಗ ಅದನ್ನು ನಿಜ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಟು ಬಿ ಹಾನೆಸ್ಟ್, ಐ ಸ್ಪೆಂಡ್ ಟೈಮ್ ವಿತ್ ಹಿಮ್. ಹಿ ಈಸ್ ಅ ವೆರಿ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ತುಂಬ ಚೆನ್ನಾಗಿ ಸಪೋರ್ಟಿವ್ ಇದ್ದಾರೆ ಆರ್ಟಿಸ್ಟ್ಗಳಿಗೆ. ಸೊ ದ್ಯಾಟ್ ತುಂಬ ಖುಷಿ. ಅದು ಪ್ರಕಾಶ್ ಸರ್ ಬೇರೆ ಡೈರೆಕ್ಟರ್, ಮಿಲನ ಅಂತ ಸಿನಿಮಾ ಕೊಟ್ಟವರು. ಸೊ ಇಲ್ಲಿ ದರ್ಶನ್ ಸರು. ಸೊ ಹೇಗಿರುತ್ತೆ ಸರ್ ಸಿನಿಮಾ? ಅಂದರೆ ಎಲ್ಲೂ ನೋಡದೇ ಇರೋ ಥರ ಇದೆಯಾ, ಹೇಗೆ ಏನು ಅಂತ? ಬಿಕಾಸ್ ಎಲ್ಲರೂ ಡೆವಿಲ್ ಬಗ್ಗೆ ಅವ್ರದ್ದು ಎಷ್ಟು ಶೇಡ್ ಇರುತ್ತೆ, ನೆಗೆಟಿವ್ ವಿಲನ್ನ, ಅಂದರೆ ದರ್ಶನ್ ಅವ್ರನ್ನೇ ಕೆಲವು, ಅಂದರೆ ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ವಿಲನ್ ಶೇಡ್ ಇದೆ. ಆಮೇಲೆ ಪೊಲಿಟಿಕಲ್ದು ಯಾವುದೋ ಮೊನ್ನೆ ಬ್ಯಾನರ್ ನೋಡಿದ್ವಿ. ಸೊ ಏನು ಕತೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಹೇಗಿರುತ್ತೆ ಅಂತ. ನಾನು ಹೇಳ್ತಿಲ್ವಾ, ನಾನೇ ನಿಮ್ಗೆ ಕತೆ ಹೇಳಿದ್ರು ನಿಮ್ಗೆ ಅದು ಇದಾಗಲ್ಲ. ಬಿಕಾಸ್ ದಿಸ್ ಇಸ್ ಔಟ್ ಆಫ್ ದ ಬಾಕ್ಸ್. ಇದೆಲ್ಲ ಈ ಒನ್ಸ್ ಇನ್ ಅ ಲೈಫ್ ಟೈಮ್ ಸಿನಿಮಾ ಅಂತ ಗೊತ್ತಾ. ಈಗ ರಾಜ್ಕುಮಾರ್ ಸರ್ದೆಲ್ಲ ಬಂಗಾರದ ಮನುಷ್ಯ ಆಗ್ಬೋದು. ಸೊ ಅವ್ರದ್ದು ಎಷ್ಟು ಸಿನಿಮಾಗಳು, ಅದರಲ್ಲಿ ಅವ್ರದ್ದು ಎಲ್ಲ ಸಿನಿಮಾಗಳು ಇಟ್ಟೇ ಬಿಡಿ, ಅದರಲ್ಲೂ ಒಂದು ಹ್ಯಾಂಡ್ ಪಿಕ್ ಸಿನಿಮಾಸ್ ಇರುತ್ತೆ. ವಾವ್, ಹೆಂಗಿದೆ ಸಿನಿಮಾ, ಆ ಥರ ಒಂದು ಸಿನಿಮಾ ಇದಾಗುತ್ತೆ. ಐ ಆಮ್ 100% ಶ್ಯೂರ್ ದರ್ಶನ್ ಸರ್ಗೆ ದಿಸ್ ಈಸ್ ಲೈಕ್ ಒನ್ ಹ್ಯೂಜ್ ಮ್ಯಾಸಿವ್ ಇಟ್ಟಿದ್ದು. ಐ ಆಮ್ ಶ್ಯೂರ್ ಅಬೌಟ್ ಇಟ್, ನೋ ಡೌಟ್. ಯಾಕಂದರೆ ನಿಮಗೆ ಕತೆ ನೀವು ಅಷ್ಟು ಅಗ್ರೆಸಿವ್ ಇದೆ, ಕತೆ ಈಸ್ ನೆಕ್ಸ್ಟ್ ಲೆವೆಲ್. ಒಂಥರ ನಿಮಗೆ ಆಡಿಯನ್ಸ್ನ ಜಸ್ಟು ಕೂರಿಸೋದೊಂದೇ ಅಲ್ಲ, ಇಲ್ಲಿ ಜಸ್ಟ್ ಅಬೌಟ್ ಡ್ರಾಮಾ, ಆ್ಯಕ್ಷನ್, ಕಾಮಿಡಿ ಆ ಥರ ಅಲ್ಲ ಇದು. ನಿಮ್ಗೆ ಇಮ್ಯಾಜಿನ್ ಮಾಡೋಕ್ಕಲ್ಲ, ಹಿಂಗೂ ಒಂದು ಕತೆ ಮಾಡಬಹುದಾ ಅಂತ ಜನ ಅಂದ್ಕೊಳ್ಳೋಕೆ ಮುಂಚೆ ಆ ಸಿನಿಮಾ ನೋಡಿರ್ತೀರ ನೀವು. ಸರ್, ಈಗ ಆಲ್ರೆಡಿ ಡೆವಿಲ್ ತುಂಬ ಮುಗ್ದೋಗಿದೆ, ಇನ್ನೇನು ಸ್ವಲ್ಪ ಬಾಕಿ ಇದೆ ಅಷ್ಟೇ ಅಂತ ಎಲ್ಲ ಮಾತುಕತೆಗಳಾಗ್ತಿದೆ. ಆದರೆ ಅವರು ಬಂದಾಗ ಅದು ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಆಗಿದ್ದು, ಈಗ 4th 5th ಇರಬೇಕು. ಸೊ ಎಲ್ಲಿವರೆಗೂ ಬಂದಿದೆ ಸರ್? ನಿಜವಾಗ್ಲೂ ಮುಗ್ದೋಗಿದೆಯಾ, ಇನ್ನೇ ಹತ್ತತ್ರ ಬಂದಿದೆ? ಆಗುತ್ತೆ, ನನ್ನ ಪೋರ್ಷನ್ಸ್ ಮಾತ್ರ ನಾನು ನೋಡಿರ್ತೀನಿ. ಅವ್ರ ಪೋರ್ಷನ್ಸ್ ಬಿಕಾಸ್ ಐ ಡೋಂಟ್ ಐ ಶುಡ್ ನಾಟ್ ಸ್ಪೀಕ್ ಆನ್ ಸಮಥಿಂಗ್ ದಟ್ ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಐ ಆಮ್ ಶ್ಯೂರ್, ಬಹುಶಃ ನಾನು ಕೇಳಿದಾಗ ಒಂದು ಮೇ ಬಿ 60-70% ಆಗಿರ್ಬೋದೇನೋ, ನನಗೆ ಕ್ಲಾರಿಟಿ ಇಲ್ಲ. ಬಟ್ ನನ್ನ ಪೋರ್ಷನ್ಸ್ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇನ್ನೊಂದು 2-3 ದಿನ ಫಾರಿನ್ ಶೂಟಿಂಗ್ ಏನೋ ಇದೆ, ಅದು ಮಾಡಿದ್ರೆ ಅದು ನನ್ನ ಮುಗೀತು. ಬಟ್ ಅದರ್ವೈಸ್ ನಾನು ನೋಡೋದು ಬರೀ ನಾನು ಶೂಟ್ ಮಾಡಿರೋ ಪೋರ್ಷನ್ಸೇ. ನಾನು ಅದ್ರನ್ನ ಔಟ್ಪುಟ್ಟೇ ನೋಡಿ ನಾನು ಖುಷಿ ಆಗ್ಬಿಟ್ಟಿದ್ದೀನಿ. ನಾನು ಹೇಳ್ತಿಲ್ವಾ, ಈ ಸಿನಿಮಾ ಯಾರಿಗೇನಾಗುತ್ತೋ, ನನಗಂತೂ ಅಫ್ಕೋರ್ಸ್ ಇಟ್ಸ್ ಅ ಲೈಫ್ ಚೇಂಜಿಂಗ್ ಮೂಮೆಂಟ್ ಫಾರ್ ಮಿ ವೆನ್ ದಿ ಸಿನಿಮಾ ರಿಲೀಸಸ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಪ್ರಕಾಶ್ ಸರ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನನ್ನಂಥವನಿಗೂ ಕರೆದು ಒಂದು ಅವಕಾಶ ಕೊಟ್ಟು, ಆ್ಯಂಡ್ ಇನ್ಫ್ಯಾಕ್ಟ್ ದಿ ಹ್ಯಾಸ್ ಗಿವನ್ ಮಿ ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ. ದರ್ಶನ್ ಸರ್ ಫ್ಯಾನ್ಸು ನಿಮ್ಮ ಬಗ್ಗೆ ಕೋಪ ಮಾಡ್ಕೊಳ್ತಾರಾ? ಆ ಥರ ಇರುತ್ತಾ ನಿಮ್ಮ ಆ್ಯಕ್ಟಿಂಗು? ಇಲ್ಲ, ದರ್ಶನ್ ಸರ್ ಫ್ಯಾನ್ಸಲ್ಲಿ ಏನು ಗೊತ್ತಾ, ಡೆಫಿನೆಟ್ಲಿ ಅವ್ರಿಗೆ ಅವ್ರು ಎಲ್ಲಾರ್ದು ಅವ್ರ ಸಿನಿಮಾಗಳು ನೀವು ವಿಲನ್ಸ್ ನೋಡಿರ್ತಾರಲ್ಲ, ಸೊ ಖುಷಿ ಆಗುತ್ತೆ ಅವ್ರಿಗೂ. ಆಮೇಲೆ ಎಟ್ ದ ಎಂಡ್ ಆಫ್ ದ ಡೇ ಗೊತ್ತು ಅವ್ರು ಹೆಂಗಿದ್ದಾರೆ, ನಾನು ಹೆಂಗಿದ್ದೀನಿ. ಸ್ಟೈಲಿಶ್ ವಿಲನ್ ಅಷ್ಟೇ ಹಂಗೆ ಅನ್ಕೊಂಡು ಸುಮ್ಮನೆ ಆಗಬೇಕಷ್ಟೇ ನಾನು.